ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಕೋಲಾರ್ ಗ್ರೀನ್ ಸೊಪ್ಪಿನ ತೋಟ. ಕೋಲಾರದಲ್ಲಿ ಸಾವಯವ ಪದ್ಧತಿನಲ್ಲಿ ಬೆಳೀತಾ ಇರ್ತಕ್ಕಂಥ ಸೊಪ್ಪಿನ ತೋಟಕ್ಕೆ ನಿಮಗೆ ಸುಸ್ವಾಗತ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದೇನೆಂದರೆ, ಇದು ಸಾವಯವ ಪದ್ಧತಿನಲ್ಲಿ ಡ್ರಮ್ಗಳಲ್ಲಿ ಸ್ಟೋರೇಜ್ ಮಾಡಿಕೊಂಡು ಮತ್ತು ತೋಟಕ್ಕೆ ಸಿಂಪಡಿಸ್ತಕ್ಕಂಥದ್ದು. ಇದು ನಿಮಗೆ ಒಳ್ಳೆ ಗೊಬ್ಬರ ರೀತಿ ಕೆಲಸ ಮಾಡುತ್ತೆ. ಇದರಲ್ಲಿ 16 ಬಗೆಯ ಸೊಪ್ಪುಗಳನ್ನು ಹಾಕಿರ್ತೀವಿ. ಅಂದರೆ ಬೇವಿನ ಸೊಪ್ಪು, ಕಾನಕ ಸೊಪ್ಪು, ಆಲದ ಮರದ್ದು, ಮೋತಕ ಮರದ್ದು ಎಲ್ಲ ಬಗೆಯ ಒಂದು 16 ಸೊಪ್ಪುಗಳನ್ನ ಹಾಕಿ ಗಂಜಲ ಹಾಕಿ ಒಂದು ತಿಂಗಳು 2 ತಿಂಗಳು ಕೊಳಿಯೋದಕ್ಕೆ ಬಿಡ್ತೀವಿ. ಸೊ ಈ ಕೊಳಿಯೋದು ಬಿಟ್ಟಿದ್ದಾದಮೇಲೆ ಇದನ್ನು ಎತ್ಕೊಂಡು ಒಂದು ಬಟ್ಟೆನಲ್ಲಿ ಹಾಕ್ಕೊಂಡು ಸೋದಿಸ್ಕೊಂಡು ಅದನ್ನು ಸ್ಪ್ರೇ ಮಾಡ್ತೀವಿ. ಅದಾದಮೇಲೆ ನೋಡಿ, ಈ ಕಡೆ ಇನ್ನೊಂದು ಇದರಲ್ಲಿರೋದು ನೋಡಿ, ಈ ಡ್ರಮ್ಮಲ್ಲಿರೋದು ನೋಡಿ, ಇದು ಜೀವಾಮೃತ. ಸಗಣಿ, ಬೆಲ್ಲ, ಗಂಜಲ, ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಒಂದಷ್ಟು ಮಣ್ಣು, ಇದನ್ನೆಲ್ಲ ಹಾಕಿ ಒಂದು 15 ದಿನ 20 ದಿವಸಗಳ ಕಾಲ ಇದರಲ್ಲಿ ಕೊಳೆಯೋದಕ್ಕೆ ಬಿಡ್ತೀವಿ. ಕೊಳೆಯೋದಕ್ಕೆ ಬಿಟ್ಟಾದಮೇಲೆ ಇದನ್ನು ಡ್ರಿಪ್ಪಲ್ಲಾದರೂ ಕೊಡ್ಬೋದು, ಗೊಬ್ಬರ ರೀತಿಯಲ್ಲಿ, ಇಲ್ಲ ಸ್ಪ್ರೇ ಆದರೂ ಮಾಡ್ಬೋದು. ಇವೆಲ್ಲ ನ್ಯಾನೋ ಟೆಕ್ನಾಲಜಿನಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಎಲೆಗಳ ಮುಖಾಂತರ ಹೀರ್ಕೊಂಡು ಒಳ್ಳೆಯ ಬೆಳವಣಿಗೆಗೆ ಸೂಕ್ತವಾದ ಒಂದು ಆಹಾರ. ಏನೋ ಇವಾಗ ಏನು ನಾವು ಸೊಪ್ಪಿನ ತೋಟ ಮಾಡ್ತಾಯಿದ್ದೀವಿ, ಸೊ ಅದಕ್ಕೆ ನೋಡಿ, ಇದನ್ನ ಎತ್ಕೊಂಡು ಒಂದು ಸಣ್ಣದು ಒಂದು ತೆಳುವಾದ ಬಟ್ಟೆನಲ್ಲಿ ಹಾಕ್ಕೊಂಡು ಅದರಲ್ಲಿ ಸೋದಿಸ್ಕೊಂಡು ಅದಾದಮೇಲೆ ಎತ್ಕೊಂಡೋಗಿ ತೋಟಕ್ಕೆ ಸಿಂಪಡಣೆ ಮಾಡ್ಕೊಳ್ಳೋಂಥ ಪದ್ಧತಿ. ಇದರಿಂದ ನಿಮಗೆ ರಾಸಾಯನದಿಂದ ಮುಕ್ತ, ಅಂದರೆ ಯಾವುದೇ ಪೆಸ್ಟಿಸೈಡ್ಸ್ ಹೊಡೆಯಲ್ಲ, ರಾಸಾಯನಿಕಗಳನ್ನು ಭೂಮಿಗೆ ಕೊಡಲ್ಲ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಅದಾದಮೇಲೆ ನೋಡಿ, ಈ ಥರ ಸೊಪ್ಪುಗಳನ್ನು ನೆನೆಸಿರ್ತಕ್ಕಂಥದ್ದು ಮತ್ತು ಇದು ಏನು ಜೀವಾಮೃತ ಮಾಡಿರೋದು, ಇದನ್ನು ತೋಟಕ್ಕೆ, ಸೊಪ್ಪಿನ ತೋಟಕ್ಕೆ ಕೊಟ್ಟು ಇದ್ರ ಮುಖಾಂತರ ಬೆಳೆ ಬೆಳೆದು ಒಂದು ಆರೋಗ್ಯಕರವಾದ ಸೊಪ್ಪನ್ನ ಬೆಳೀತಾ ಇದ್ದೀವಿ. ಸೊ ಯಾರಿಗಾದರೂ ಬೇಕಾದಲ್ಲಿ ದಯವಿಟ್ಟು ಸಂಪರ್ಕಿಸಿ. ಇದು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸಹಕಾರ ನಗರ ಹಿಂಭಾಗದಲ್ಲಿ ಇದೆ. ಸರ್, ಇವತ್ತು ಎಲ್ಲರ ಹತ್ರನೂ ದುಡ್ಡಿದೆ, ದುಡ್ಡು 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 ಅಂತೇಳಿ ದುಡ್ಡಿನಿಂದ ಹೋಗಿ ನಾವು ಹೊಟ್ಟೆಗೆ ಏನು ತಿಂತಾ ಇದ್ದೀವಿ ಅನ್ನೋದನ್ನು ಮರಿತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದು ಕೊಡ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಸೊಪ್ಪನ್ನ ತಗೊಂಡು ತಿಂದರೆ ಏನೋ ಒಂದು ಕಡೆ ಮನಸ್ಸು ನೆಮ್ಮದಿ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಬಗೆಯ ಸೊಪ್ಪುಗಳು, ಅಂದರೆ ಕೊತ್ತಂಬರಿ ಇದೆ, ಮೆಂತ್ಯ ಇದೆ, ಪಾಲಕ್ಕಿ ಇದೆ, ಸಬ್ಬಕ್ಕಿ ಇದೆ, ಆಮೇಲೆ ಚಕ್ಕೋತೆ ಇದೆ ಮತ್ತು ದಂಟಿನ ಸೊಪ್ಪು, ಈ ರೀತಿ ಹಲವಾರು ಬಗೆಯ ಸೊಪ್ಪುಗಳನ್ನು ಹಾಕ್ತಾಯಿದ್ದೀವಿ. ಹಳೆ ಪದ್ಧತಿನಲ್ಲಿ ಬೆಳೀತಾ ಇದ್ದೀವಿ. ಯಾವುದೇ ರೀತಿ ನಾವು ಭೂಮಿ ಸೆಲೆಕ್ಟ್ ಮಾಡಿರೋದು ಅಷ್ಟೇ, ಭೂಮಿ ಒಂದು 7-8 ವರ್ಷ ಹಳೆಯದು. ಅಂದರೆ ಆ 7-8 ವರ್ಷದಲ್ಲಿ ಆ ಭೂಮಿನಲ್ಲಿ ಯಾರೂ ಉಳುಮೆ ಮಾಡಿರಬಾರ್ದು. ಆ ಭೂಮಿನಲ್ಲಿ ಏನು ಪೆಸ್ಟಿಸೈಡ್ಸು ಆಗಲಿ 7 ವರ್ಷ 8 ವರ್ಷದಿಂದ ಏನು ಹಾಕಿರಬಾರ್ದು, ಗೊಬ್ಬರಗಳು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿರಬಾರ್ದು. ಬೀಡಿರ್ತಕ್ಕಂಥ ಜಮೀನನ್ನು ಎತ್ಕೊಂಡು ಉಳುಮೆ ಮಾಡಿ ಅದರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪದ್ಧತಿ ಇದು. ನೀವೇ ಬೇಕಾದರೆ ಸೈಟ್ಗೆ, ಅಂದರೆ ಈ ಒಂದು ಇದಕ್ಕೆ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಯಾಕೆಂದರೆ ಇವತ್ತು ಆರೋಗ್ಯ ಮುಖ್ಯ. ಎಲ್ಲ ನಿಮ್ಮ ಕೆಲಸಗಳಲ್ಲಿ ನೀವು ಬ್ಯುಸಿಯಾಗಿರ್ತೀರ. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ನಿಮ್ಮ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಮಯ ನಿಗದಿಪಡಿಸಿ ದಯವಿಟ್ಟು ಬನ್ನಿ, ತೋಟ ನೋಡಿ, ನಿಮ್ಗೆ ಬೇಕಾಗಿರೋ ಸೊಪ್ಪು ತಗೊಳ್ಳಿ. ಏನಪ್ಪ ಸಾವಯವ ಪದ್ಧತಿನಲ್ಲಿ ಬೆಳೀತಾ ಇದ್ದಾರೆ, ರೇಟ್ ಜಾಸ್ತಿ ಇರ್ಬೋದೇನೋ ಅನ್ಕೋಬೋದು. ನೆವರ್. ಏನಿವತ್ತು ಮಾರ್ಕೆಟ್ ಬೆಲೆಯಲ್ಲಿ ಸಿಗ್ತಾ ಇದೆಯೋ ಸೊ ಅದು ಆಸ್ಪಾಸೇ ಇರುತ್ತೆ. ನಮ್ಮಲ್ಲಿ ಇವಾಗ ಮಾರ್ಕೆಟಲ್ಲಿ ಒಂದೊಂದು ಟೈಮ್ ಕೊತ್ತಂಬರಿ 50-60 ರೂಪಾಯಿ ಹೋಗುತ್ತೆ. ಸೊ ನಮ್ಮ ಹತ್ರ ಆ ರೀತಿ ಇರಲ್ಲ, ಒಂದೇ ರೇಟೇ ಇರುತ್ತೆ. ಸೊ ಎಲ್ಲ ಬಗೆಯ ಸೊಪ್ಪುಗಳು ಒಂದೇ ರೇಟ್ ಇರ್ತದೆ. ಬನ್ನಿ, ಒಂದು ಉತ್ತಮ ಆರೋಗ್ಯಕ್ಕಾಗಿ ಕೋಲಾರದಲ್ಲಿ ಒಂದು ಇದು ಆರ್ಗ್ಯಾನಿಕ್ ಸೊಪ್ಪು, ಅಂದರೆ ಸಾವಯವ ಪದ್ಧತಿನಲ್ಲಿ ಸೊಪ್ಪುಗಳನ್ನು ಬೆಳೀತಾ ಇದ್ದೀವಿ. ಬನ್ನಿ, ತಗೊಳ್ಳಿ, ಆರೋಗ್ಯವಾಗಿರಿ. ನಮ್ಮದಂತೂ ಅರ್ಧ ಆರೋಗ್ಯಗಳು ಕೆಟ್ಟೋಗಿದೆ. ಸೊ ನನ್ನ ಮಕ್ಕಳಿಗಾದ್ರೂ ಒಂದು ಒಳ್ಳೆಯ ಆಹಾರನ ಕೊಡೋಣ, ಒಳ್ಳೆಯ ಒಂದು ಪದ್ಧತಿನಲ್ಲಿ ಬೆಳೀತಾ ಇದ್ದೀವಿ. ದಯವಿಟ್ಟು ವಿಸಿಟ್ ಮಾಡಿ, ನೋಡಿ, ಚೆಕ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೀವು ಬೇಕಾದ್ರೆ ಅದನ್ನು ಟೆಸ್ಟ್ ಮಾಡ್ಬೋದು. ಟೆಸ್ಟ್ ಮಾಡಿ ತೊಗೊಂಡೋಗಿ ತಿನ್ನಿ. ನಮಸ್ಕಾರ.